ಹಾಯ್, ನಾವು ನಮ್ಮ ಸ್ನೇಹಿತ ಇಬ್ಬರೂ ಸೇರಿಕೊಂಡು ಇವತ್ತು ಚುಂಚನಕಟ್ಟೆಗೆ ಜಾತ್ರೆ ನೋಡ್ಕೊಬೋಣ ಅಂತ ಹೋಗಿದ್ದು. ನಾವು ಹೋಗಿದ್ದೆ ಶ್ರೀರಾಮ ಸಕ್ಕರೆ ಕಾರ್ಖಾನೆ ಕಡೆಯಿಂದ. ಸೊ ಅಲ್ಲಿ ಎಂಟ್ರಿಲೇ ಖಾಲಿ ಖಾಲಿ ಅಂತ ಅನ್ನಿಸ್ತಿತ್ತು. ಏನಪ್ಪ ಅಂದರೆ ಚುಂಚನಕಟ್ಟೆ ಜಾತ್ರೆಯಲ್ಲಿ ಮೊದಲು ಒಂದು 5 ದಿವಸ ದನ ಕರುಗಳ ಜಾತ್ರೆ ನಡೆಯುತ್ತೆ. ಏನಪ್ಪ ಅಂತಂದರೆ ಇಲ್ಲಿ ಒಳ್ಳೊಳ್ಳೆ ಎತ್ತುಗಳು ಮಾರಕ್ಕೆ ಅಂತಲೇ ತಂದಿರ್ತಾರೆ. ಎಷ್ಟೋ ಊರಿಗಳು ಈ ಜಾತ್ರೆಯಲ್ಲಿ ಅತ್ಯುನ್ನತವಾದಂತಹ ರೈಟ್ಗೆ ಮಾರಾಟವಾಗುತ್ತವೆ. ಇನ್ನೂ ಕೆಲವು ಊರುಗಳು ಮಾರಾಟ ಆಗಲ್ಲ, ಮತ್ತು ವಾಪಸ್ ಅವ್ರ ಕಡೆನೇ ಮನೆ ಕಡೆನೇ ಹೊರಡ್ತವೆ. ಸೊ ಯಾರ್ಯಾರೆಲ್ಲ ಮಾರಾಟವಾಗಿವೆ, ಯಾರ್ಯಾರೆಲ್ಲ ಮಾರಾಟವಾಗಿಲ್ಲ ಅವ್ರು ಯಾರೂ ಬೇಜಾರು ಮಾಡ್ಕೊಬಿಡಿ. ಇನ್ನೂ ಮುಂದಿನ ವರ್ಷ ಇದೇ ಜಾತ್ರೆಯಲ್ಲಿ ಆ ಊರುಗಳಿದ್ರೆ ಖಂಡಿತ ಸೇಲ್ ಮಾಡ್ಬೋದು. ಹಾಗೆ ಎಲ್ಲರಿಗೂ ಕೂಡ ಮುಂಬರುವಂತಹ ಜಾತ್ರೆಗೆ ಎಲ್ಲರೂ ಬನ್ನಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಭಗವಂತನ ಕೃಪೆಯಿಂದ ಅತಿ ಹೆಚ್ಚಿನದಾಗಿ ಜನಸಂಖ್ಯೆ ಸೇರಿಕೊಂಡು ಚುಂಚನಕಟ್ಟೆ ಜಾತ್ರೆ ಅದ್ದೂರಿಯಾಗಿ ನಡೆಯಲಿ. ಬಾಯ್ ಬಾಯ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಏನಾದರೂ ಮುಂದಿನ ವೀಡಿಯೋದಲ್ಲಿ ಚುಂಚನಕಟ್ಟೆ ಜಾತ್ರೆಯಲ್ಲಿ ವೀಡಿಯೋ ಮಾಡಿದ್ರೆ ಖಂಡಿತ ಹಾಕ್ತೀನಿ. ಅಲ್ಲಿ ತನಕ ಬಾಯ್.